ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಚಿತ್ತಾಪುರದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ಮತ್ತು ಸಂಘಟನಾ ಚಟುವಟಿಕೆಗಳು ಮತ್ತೆ ಚರ್ಚೆಗೆ ಗ್ರಾಸವಾಗಿವೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರವಾದ ಈ ಪ್ರದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನವೆಂಬರ್ 2ರಂದು ಪಥ ಸಂಚಲನ ನಡೆಸಲು ಸಜ್ಜಾಗಿದೆ. ಇದರಿಂದಾಗಿ RSS ಎರಡನೇ ಬಾರಿ ಅನುಮತಿ ಕೋರಿ ಮನವಿ ಸಲ್ಲಿಸಿದ್ದು, ಈ ಪಥ ಸಂಚಲನ ಈಗ ರಾಜ್ಯಾದ್ಯಂತ ಗಮನ ಸೆಳೆದಿದೆ. RSS ಈ ಕ್ರಮಕ್ಕೆ ಭೀಮ್ ಆರ್ಮಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ SS ತವಡೆ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನೋಂದಣಿ ಇಲ್ಲದ ಸಂಘಟನೆಯಾದ RSSಗೆ ಪಥ ಸಂಚಲನಕ್ಕೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿದ್ದಾರೆ. ನೋಂದಣಿ ಇಲ್ಲದ ಸಂಘಟನೆ 100 ವರ್ಷದ ಸಂಭ್ರಮಾಚರಣೆ ನಡೆಸುವುದು ಹೇಗೆ ಎಂದು ಪ್ರಶ್ನಿಸಿರುವ ಅವರು, ನವೆಂಬರ್ 2ರಂದೇ ಭೀಮ್ ಆರ್ಮಿಗೂ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಈ ಬೆಳವಣಿಗೆಗೆ ಚಿತ್ತಾಪುರದ ಕಾನೂನು ಮತ್ತು ಶಾಂತಿ ಸ್ಥಿತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಕಡೆ RSS ಜೈ ಶ್ರೀರಾಮ್ ಅಂತಲೂ, ಮತ್ತೊಂದು ಕಡೆ ಭೀಮ್ ಆರ್ಮಿ ಜೈ ಭೀಮ್ ಅಂತಲೂ ಪಥ ಸಂಚಲನಕ್ಕೆ ಮುಂದಾದ್ರೆ ಒಂದು ವ್ಯತ್ಯಾಸ ಆಗಬಹುದು. ಈ ಎರಡೂ RSS ಮತ್ತು ಭೀಮ್ ಆರ್ಮಿ ನಡುವಿನ ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಎಚ್ಚರಿಕೆಯ ಕ್ರಮ ಕೈಗೊಳ್ಳಬೇಕಾಗಿದೆ. ಒಂದು ವೇಳೆ ನ್ಯಾಯಾಲಯ RSSಗೆ ಅನುಮತಿ ನೀಡಿದ್ರೂ ಭೀಮ್ ಆರ್ಮಿ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದು, ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಶಾಂತಿ ಕಾಪಾಡುವುದು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿರುವಂಥದ್ದು ಎದ್ದು ಕಾಣುತ್ತೆ. ತುಂಬಾ ಸೂಕ್ಷ್ಮ. ಅವ್ರು ಕೇಳ್ತಿರೋದ್ರಲ್ಲೂ ತಪ್ಪಿಲ್ಲ. ಅದು ಕಾನೂನಿನ ಚೌಕಟ್ಟಿನಲ್ಲಿ ಕೇಳ್ತಿದ್ದಾರೆ. ಸಂವಿಧಾನದ ಒಂದು ಅದಕ್ಕೆ ಗೌರವಿಸಿ ಕೇಳ್ತಿರುವಂತಹ ಪ್ರಶ್ನೆ ಏನು? ಈಗ ನೀವು ಅವ್ರಿಗೆ ಪರ್ಮಿಷನ್ ಕೊಟ್ರೆ ನಮಗೂ ಪರ್ಮಿಷನ್ ಕೊಡಿ. ನಮ್ಮದು ರಿಜಿಸ್ಟರ್ಡ್ ಆಗಿದೆ. ರಿಜಿಸ್ಟರ್ಡ್ ಆಗದೇ ಇರುವಂತಹ ಒಂದು ನೋಂದಣಿಯೇ ಆಗದಿರುವಂತಹ ಒಂದು ಸಂಘಟನೆಗೆ ನೀವು ಪಥಸಂಚಲನಕ್ಕೆ ಹೇಗೆ ಅವಕಾಶ ಕೊಡ್ತಿದ್ರಿ? ಕೊಡಬಾರದು ಅನ್ನುವಂಥದ್ದು ತವಡೆ ಅವರ ಒಂದು ಆರೋಪ ಅಥವಾ ಒಂದು ಬೇಡಿಕೆ, ಮನವಿ. ಅರೆ, ಜಿಲ್ಲಾಡಳಿತಕ್ಕೆ ಇದು ಬಹುದೊಡ್ಡ ತಲೆನೋವಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹೇಳಿ ಕೇಳಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ಆಕ್ಷನ್ಗೆ ರಿಯಾಕ್ಷನ್ ಅನ್ನುವಂತಹ ಮನಸ್ಥಿತಿಯಲ್ಲಿ RSS ಬಿಜೆಪಿ ಚರ್ಚೆ ಮಾಡ್ತಿದೆ. ಮತ್ತೆ ಎಲ್ಲರ ಚಿತ್ತಾಪುರದತ್ತ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿದೆ. ನವೆಂಬರ್ 2ನೇ ತಾರೀಕು ಕೋರ್ಟ್ ಕೂಡ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟೆ ಪರ್ಮಿಷನ್ ಅನ್ನ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಆದಾಗ್ಯೂ ಅವತ್ತೇ ಜೈ ಭೀಮ್ ಅಂತ ಒಂದಷ್ಟು ಜನ ಬಂದು ನಿಂತರೂ ಕೂಡ ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ಅವಕಾಶ ಇರುತ್ತೆ. RSSನ ಪಥಸಂಚಲನಕ್ಕೂ ಅವಕಾಶ ಇರುತ್ತೆ. ಆದರೆ ಸಮಸ್ಯೆ ಆದರೆ ಎಲ್ಲರಿಗೂ ಸಂಕಷ್ಟ. ಇನ್ನು ಎರಡನೇ ಸುದ್ದಿ, ಬಿಹಾರ ಚುನಾವಣೆ ಹೆಸರಿನಲ್ಲಿ ಅಧಿಕಾರಿಗಳ ಮೂಲಕ ಸಚಿವರು ಹಣ ವಸೂಲಿ ಮಾಡ್ತಿದ್ದಾರೆ ಎಂಬ ಸಂಸದ BY ರಾಘವೇಂದ್ರ ಅವರ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಕರ್ನಾಟಕದ ಸಂಪನ್ಮೂಲವನ್ನ ಹೈಕಮಾಂಡ್ ಸಮರ್ಪಣಾಮಸ್ತು ಮಾಡಿದ ಕೀರ್ತಿ ಬಿಜೆಪಿಯದ್ದೇ ಹೊರತು ಕಾಂಗ್ರೆಸ್ಸಿನದ್ದಲ್ಲ ಎಂದು ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿರುವಂತಹ ಪ್ರಿಯಾಂಕ್ ಖರ್ಗೆ, ಯಡಿಯೂರಪ್ಪ ಮತ್ತು ದಿವಂಗತ ಅನಂತ್ ಕುಮಾರ್ ಅವರ ಸಂಭಾಷಣೆಯಲ್ಲಿ ಬಿಜೆಪಿ ಹೈಕಮಾಂಡ್ಗೆ 1800 ಕೋಟಿ ರೂಪಾಯಿ ಕಪ್ಪ ನೀಡಿದ್ದ ವಿಚಾರ ಬಹಿರಂಗವಾಗಿತ್ತು. ರಾಜ್ಯ ಬಿಜೆಪಿ ನಾಯಕರು ಅದನ್ನ ಮರೆತಿದ್ದರೆ ನಾವು ಮತ್ತೆ ನೆನಪಿಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಂಸದ BY ರಾಘವೇಂದ್ರ ತಮ್ಮ ತಂದೆಯ ಮಾತುಗಳನ್ನ ಒಮ್ಮೆ ಕಿವಿಗೊಟ್ಟು ಕೇಳಿಸಿಕೊಂಡು ನಂತರ ಮಾತಾಡಿದ್ರೆ ಒಳಿತು. ಮುಖ್ಯಮಂತ್ರಿ ಹುದ್ದೆಗೆ 2,500 ಕೋಟಿ ರೂಪಾಯಿ, ಮಂತ್ರಿಗಿರಿಗೆ 60 ರಿಂದ 70 ಕೋಟಿ ರೂಪಾಯಿ ನೀಡಬೇಕು ಎಂದು ಹೇಳಿದ್ದವರೇ ಬಿಜೆಪಿಯವರು. ಹುದ್ದೆಗಳನ್ನ ಮಾರಾಟಕ್ಕಿಟ್ಟು ವ್ಯಾಪಾರ ಮಾಡಿದ ಪಕ್ಷ ಬಿಜೆಪಿ, ಕಾಂಗ್ರೆಸ್ ಅಲ್ಲ ಅಂತ ಖರ್ಗೆ ಅವರು ಕಿಡಿಕಾರಿರುವಂತದ್ದು. ಹಳೆಯ ಅದೇ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಿದೆ ಮತ್ತು ಚರ್ಚೆ ಆಗ್ತಿದೆ. ಯಾಕಂದ್ರೆ ಅದರಲ್ಲಿ ಮಾತಾಡೋದು ಸ್ಪಷ್ಟವಾಗಿ ಕೇಳಿಸುತ್ತೆ. 1800 ಕೋಟಿ ಕೊಡಬೇಕು, 2,500 ಕೋಟಿ CM ಪೋಸ್ಟ್ ಕೊಡ್ತಾರೆ ಅಂತ ಇದೆ ಯತ್ನಾಳ್ ಹೇಳಿದ್ರು. ಮೂರನೇ ಸುದ್ದಿ, ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಹೊಸ ಬೆಳವಣಿಗೆ ಕಂಡು ಬಂದಿದೆ. ಬಿಜೆಪಿ ಮತ್ತು JDS ನಾಯಕರು ಮಹತ್ವದ ಸಭೆ ನಡೆಸಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಬಲಪಡಿಸಲು ಎರಡೂ ಪಕ್ಷಗಳ ಸಂಯುಕ್ತ ಸಮನ್ವಯ ಸಮಿತಿ ರಚಿಸುವ ಯೋಜನೆ ರೂಪಿಸಲಾಗಿದೆ. ಸಭೆಯ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಸಮಿತಿಯನ್ನ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ನಿಯೋಗ ಭೇಟಿ ಮಾಡಿ ರಾಜ್ಯದ ರಾಜಕೀಯ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಿದೆ. ಕುಮಾರಸ್ವಾಮಿ ಅವರು 8 ರಿಂದ 10 ದಿನಗಳಲ್ಲಿ ಸಮನ್ವಯ ಸಮಿತಿಗೆ ತಮ್ಮ ಹೆಸರುಗಳ ಪಟ್ಟಿಯನ್ನು ಕಳುಹಿಸಿದಾಗಿ
ತಿಳಿಸಿರುವುದಾಗಿ ವರದಿಯಾಗಿದೆ. ಇದೇ ವೇಳೆ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಸಮನ್ವಯ ಸಮಿತಿ ಹಾಗೂ ರಾಜ್ಯ ಮಟ್ಟಕ್ಕೆ ಮತ್ತೊಂದು ಸಮನ್ವಯ ಸಮಿತಿ ರಚಿಸುವ ಸಲಹೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಅವರು ತಿಳಿಸಿರುವಂತದ್ದು. ವಿಜೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಟೀಕೆ ನಡೆಸುತ್ತಾ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹದಗೆಟ್ಟಿದೆ, ಅಭಿವೃದ್ಧಿ ಸ್ಥಗಿತಗೊಂಡಿದ್ದು ಜನರು ಬೇಸರಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಮೋಹನ್ ದಾಸ್ ಪೈ ಹಾಗೂ ಕಿರಣ್ ಮಜುಮ್ದಾರ್ ಶಾ ಅವರಂತಹ ಹಿರಿಯರ ಸಲಹೆಗಳನ್ನು ಸರ್ಕಾರ ನಿರ್ಲಕ್ಷಿಸುತ್ತಿದೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಟೀಕೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಸಲಹೆಗಾರರನ್ನ ಆತ್ಮೀಯವಾಗಿ ಕರೆದುಕೊಂಡು ಮಾತಾಡ್ತಿದ್ರು ಅನ್ನುವಂತಹ ಉದಾಹರಣೆಯನ್ನು ಕೂಡ ವಿಜೇಂದ್ರ ಅವರು ಕೊಟ್ಟಿರುವಂತದ್ದು. 4ನೇ ಸುದ್ದಿ, ರಾಜ್ಯದಲ್ಲಿ ಸದ್ಯ ಬೆಂಗಳೂರಿನ ರಸ್ತೆ ಗುಂಡಿಗಳು ಮತ್ತು ಕಸದ ಸಮಸ್ಯೆ ಕುರಿತು ಭಾರಿ ಚರ್ಚೆ ನಡೆಯುತ್ತಿದೆ. ಉದ್ಯಮಿಗಳಾದ ಕಿರಣ್ ಮಜುಮ್ದಾರ್ ಶಾ ಹಾಗೂ ಮೋಹನ್ ದಾಸ್ ಪೈ ಸೇರಿದಂತೆ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈ ಪೈಕಿ ಕಿರಣ್ ಮಜುಮ್ದಾರ್ ಶಾ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬೆಂಗಳೂರಿನ ಅಭಿವೃದ್ಧಿ ಮತ್ತು ರಾಜ್ಯದ ಮುಂದಿನ ದಿಕ್ಕು ಕುರಿತು ಚರ್ಚೆ ನಡೆಸಿದ್ದಾರೆ. ಈ ಭೇಟಿಯು ಇತ್ತೀಚಿನ ಟೀಕೆ ಪ್ರತಿ ಟೀಕೆಗಳ ಹಿನ್ನೆಲೆಯಲ್ಲಿ ಹೆಚ್ಚಿನ ಕುತೂಹಲ ಹುಟ್ಟಿಸಿದೆ. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಇಂದು ನನ್ನ ನಿವಾಸದಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರನ್ನ ಭೇಟಿಯಾಗಿ ಸಂತೋಷವಾಯಿತು, ನಾನು ಬೆಂಗಳೂರಿನ ಜೊತೆಗೆ ಕರ್ನಾಟಕದ ಬೆಳವಣಿಗೆಯ ಮುಂದಿನ ಹಾದಿ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ಉದ್ಯಮಿಗಳು ಸರ್ಕಾರದ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದರಿಂದ ಈ ಭೇಟಿಯು ರಾಜಕೀಯ ವಲಯದಲ್ಲಿಯೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿ ನಗರದಲ್ಲಿನ ಎಲ್ಲಾ ಗುಂಡಿಗಳನ್ನು 1 ವಾರದೊಳಗೆ ಮುಚ್ಚಬೇಕು ಎಂದು ಆದೇಶಿಸಿದ್ದಾರೆ. ಗಾಂಧಿನಗರ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಿದ ನಂತರ ಮಾತಾಡಿದಂತಹ ಸಿದ್ದರಾಮಯ್ಯ ಅವರು ಮಳೆಯಿಂದಾಗಿ ಗುಂಡಿಗಳನ್ನು ಮುಚ್ಚುವಲ್ಲಿ ವಿಳಂಬವಾಗಿದೆ, ಆದರೆ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಲಾಗುತ್ತದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಬೆಂಗಳೂರಿನ ರಸ್ತೆ ಸಮಸ್ಯೆಯನ್ನ ಶಾಶ್ವತವಾಗಿ ಬಗೆಹರಿಸಲು ಸರ್ಕಾರ ಗಂಭೀರವಾಗಿದೆ ಅನ್ನೋ ಸಂದೇಶವನ್ನು ಕೂಡ ನೀಡಿದ್ದಾರೆ. 5ನೇ ಸುದ್ದಿ, ರಸ್ತೆ ಗುಂಡಿ ಸಮಸ್ಯೆ ನಮ್ಮ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕಾಣಸಿಗುವ ಸಾಮಾನ್ಯ ವಿಷಯ. ಅದರಲ್ಲೂ ಬೆಂಗಳೂರು ನಗರದಲ್ಲಿ ಈ ಸಮಸ್ಯೆ ರಾಜಕೀಯ ಮಟ್ಟಕ್ಕೂ ತಲುಪಿದ್ದು, ಸಾಮಾಜಿಕ ಮಾಧ್ಯಮಗಳಲ್ಲಿ ರಾಜಕಾರಣಿಗಳು, ಉದ್ಯಮಿಗಳು, ಐಟಿ ಕ್ಷೇತ್ರದ ಮುಖಂಡರು ಪರಸ್ಪರ ಟೀಕೆ ಪ್ರತಿಟೀಕೆಗಳನ್ನ ಮಾಡ್ತಿರುವಂತದ್ದನ್ನ ನಾವು ನೋಡಬಹುದು. ಈಗ ಇದೇ ರೀತಿಯ ಪರಿಸ್ಥಿತಿ ತಮಿಳುನಾಡಿನ ಚೆನ್ನೈನಲ್ಲೂ ಕೂಡ ಉಂಟಾಗಿದೆ. VL ಅರುಣ್ ಎಂಬ ಯುವಕ ಚೆನ್ನೈನ ರಸ್ತೆಗಳ ಸ್ಥಿತಿಯನ್ನು ತೋರಿಸುವ ಒಂದು ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಅದು ವೈರಲ್ ಆಗಿದೆ. ವಿಡಿಯೋದಲ್ಲಿನ ದೃಶ್ಯಗಳು ರಸ್ತೆಗಳಲ್ಲಿ ಎಲ್ಲೆಡೆ ಗುಂಡಿಗಳೇ ತುಂಬಿರುವಂತಿದ್ದು ಇದು ಚಂದ್ರನ ಮೇಲ್ಮೈ ಹೋಲುತ್ತದೆ ಎಂಬಂತೆ ಜನ ವ್ಯಂಗ್ಯ ಮಾಡಿದ್ದಾರೆ. ಕಳೆದ ವಾರದಿಂದ ತಮಿಳುನಾಡಿನಲ್ಲಿ ಸುರಿಯುತ್ತಿರುವಂತಹ ಭಾರೀ ಮಳೆಯಿಂದಾಗಿ ರಸ್ತೆ, ಮನೆಗಳು ಮತ್ತು ಚೆನ್ನೈ ವಿಮಾನ ನಿಲ್ದಾಣದ ಭಾಗಗಳು ನೀರಿನಿಂದ ಮುಳುಗಿವೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ತುರ್ತು ಕಾರ್ಯಾಚರಣಾ ಕೇಂದ್ರದಿಂದ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ. ಕರಾವಳಿ ಮತ್ತು ತಗ್ಗು ಪ್ರದೇಶಗಳ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಟ್ಟಾರೆ ಮಳೆ ಬಂತು ಅಂದ್ರೆ ರಸ್ತೆ ಗುಂಡಿಗಳಿಂದ ತುಂಬಿ ಒಂದು ಪರಿಸ್ಥಿತಿ ಏನಿದೆ, ದುಸ್ತರ ಪರಿಸ್ಥಿತಿ ಏನಿದೆ, ನರಳುವಂತಹ ಸ್ಥಿತಿ ಏನಿದೆ, ಅದು ಕೇವಲ ಬೆಂಗಳೂರಿನಲ್ಲಷ್ಟೇ ಇಲ್ಲ, ಚೆನ್ನೈನಲ್ಲೂ ಕೂಡ ಇದೆ ಅನ್ನುವಂಥದ್ದು ಈಗ ಸಂಪೂರ್ಣವಾಗಿ ಕಂಡು ಬರುತ್ತಿರುವಂತಹ ಒಂದು ಚಿತ್ರಣ. 6ನೇ ಸುದ್ದಿ, ಪ್ರಧಾನಿ ನರೇಂದ್ರ ಮೋದಿ ಅವರು ದೀಪಾವಳಿ ಪ್ರಯುಕ್ತ ದೇಶದ ಜನತೆಗೆ ವಿಶೇಷ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಪಹಲ್ಗಾಮ್ ದಾಳಿ ಮತ್ತು ಆಪರೇಷನ್ ಸಿಂಧೂರವನ್ನ ಶ್ರೀರಾಮನ ಧರ್ಮ ಮತ್ತು ಧೈರ್ಯದ ಉದಾಹರಣೆಯಾಗಿ ಬಣ್ಣಿಸಿದ್ರು. ಭಾರತವು ಸದಾಚಾರವನ್ನ ಎತ್ತಿ ಹಿಡಿದಿದ್ದಷ್ಟೇ ಅಲ್ಲ, ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಂಡಿದೆ ಎಂದಿದ್ದಾರೆ. ಈ ದೀಪಾವಳಿ ವಿಶೇಷವಾಗಿದೆ, ಯಾಕಂದ್ರೆ ನಕ್ಸಲಿಸಂ ನಿಯಂತ್ರಣಗೊಂಡ ಜಿಲ್ಲೆಯಲ್ಲಿಯೂ ದೀಪ ಉಜ್ವಲವಾಗಿದೆ ಎಂದು ಮೋದಿ ಅಭಿಪ್ರಾಯಪಟ್ಟರು. ದೇಶದ ಹಲವಾರು ಭಾಗಗಳಲ್ಲಿ ಹಿಂಸಾಚಾರ ತ್ಯಜಿಸಿ ಅಭಿವೃದ್ಧಿ ಮುಖ್ಯವಾಹಿನಿಗೆ ಸೇರುತ್ತಿರುವುದರ ಉದಾಹರಣೆಗಳನ್ನು ಕೂಡ ದೀಪಾವಳಿಯ ಸಂದರ್ಭದಲ್ಲಿ ನಾಗರಿಕರಿಗೆ ಬರೆದಂತಹ ಪತ್ರದಲ್ಲಿ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಆತ್ಮನಿರ್ಭರ ಭಾರತ ಹಾಗೂ ವಿಕಸಿತ ಭಾರತದ ದಿಸೆಯಲ್ಲಿ ಸಾಗುತ್ತಿರುವಾಗ ಪ್ರತಿಯೊಬ್ಬ ನಾಗರಿಕರು ರಾಷ್ಟ್ರದತ್ತ ತಮ್ಮ ಕರ್ತವ್ಯ ಪೂರೈಸಬೇಕು ಎಂದು ಮೋದಿ ಮನವಿ ಮಾಡಿದ್ದಾರೆ. ಎಲ್ಲಾ ಭಾಷೆಗಳನ್ನು ಗೌರವಿಸಬೇಕು, ಸ್ವಚ್ಛತೆ, ಆರೋಗ್ಯ, ಯೋಗ ಹಾಗೂ ಸ್ವದೇಶಿ ಉತ್ಪನ್ನಗಳ ಬಳಕೆಯ ಮಹತ್ವವನ್ನು ಅವರು ಹೈಲೈಟ್ ಮಾಡಿದ್ದಾರೆ. ದೀಪಾವಳಿ ಬೆಳಕಿನ ಹಾಗೆ ಒಂದಾಗಿ ಸಮಾಜದಲ್ಲಿ ಸಹಕಾರ ಮತ್ತು ಸಕಾರಾತ್ಮಕತೆಯನ್ನ ಹರಡೋಣ ಅಂತ ಹೇಳಿದ್ದಾರೆ. 7ನೇ ಸುದ್ದಿ, ಬೆಳಕಿನ ಹಬ್ಬ ದೀಪಾವಳಿಯನ್ನ ಕನ್ನಡ ಚಿತ್ರರಂಗದ ಹಲವರು
ತಾರೆಯರು ತಮ್ಮ ಕುಟುಂಬದೊಂದಿಗೆ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಈ ಪೈಕಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ತಮ್ಮ ಮಕ್ಕಳೊಂದಿಗೆ ದೀಪಾವಳಿ ಶುಭಾಶಯ ತಿಳಿಸಿ ಹಂಚಿಕೊಂಡ ಕ್ಯೂಟ್ ವಿಡಿಯೋ ವೈರಲ್ ಆಗಿದೆ, ಅಭಿಮಾನಿಗಳ ಹೃದಯ ಗೆದ್ದಿದೆ. ನಟಿ ಅದಿತಿ ಪ್ರಭುದೇವ ಕೂಡ ತಮ್ಮ ಮಗಳ ಜೊತೆಯಲ್ಲಿ ಮತ್ತು ಪತಿಯ ಜೊತೆಯಲ್ಲಿ ಮನೋಜ್ಞ ಫೋಟೋಶೂಟ್ ಮಾಡಿಸಿಕೊಂಡು ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದಾರೆ. ರೆಬಲ್ ಸ್ಟಾರ್ ಪುತ್ರ ಅಭಿಷೇಕ್ ಅಂಬರೀಶ್ ಹಾಗೂ ಪತ್ನಿ ಅವೀಬಾ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಹಬ್ಬದ ವಿಶೇಷ ಪೋಸ್ಟ್ ಹಂಚಿಕೊಂಡಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಕಂದು ಬಣ್ಣದ ಡ್ರೆಸ್ ಧರಿಸಿ ಸಖತ್ ರೆಡಿಯಾಗಿದ್ದಾರೆ. ಅದರಂತೆ ತಮ್ಮ ಮನೆಯನ್ನ ಕೂಡ ಅಲಂಕಾರಗೊಳಿಸಿದ್ದಾರೆ. ಬಣ್ಣ ಬಣ್ಣದ ಹೂಗಳಿಂದ ರಂಗೋಲಿ ಬಿಡಿಸಿದ್ದಾರೆ. ರಂಗೋಲಿ ಸುತ್ತಲೂ ದೀಪಗಳನ್ನು ಇಟ್ಟಿದ್ದಾರೆ. ತಾವು ಕೈಯಲ್ಲಿ ದೀಪಗಳನ್ನು ಹಿಡಿದುಕೊಂಡ ಫೋಟೋ ಕೂಡ ಪೋಸ್ಟ್ ಮಾಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ತಮ್ಮ ಫಾಲೋವರ್ಸ್ಗೆ ವಿಶ್ ಮಾಡಿದ್ದಾರೆ. ಸಂಗೀತಾ ಭಟ್, ನಮ್ರತಾ ಗೌಡ, ದೀಪಿಕಾ ದಾಸ್ ಮತ್ತು ವೈಷ್ಣವಿ ಗೌಡ ಸೇರಿದಂತೆ ಅನೇಕರು ತಮ್ಮದೇ ಆದ ಶೈಲಿಯಲ್ಲಿ ದೀಪಾವಳಿಯನ್ನು ಆಚರಿಸಿ ಅಭಿಮಾನಿಗಳಿಗೆ ಶುಭಾಶಯ ಕೋರಿದ್ದಾರೆ. 8ನೇ ಸುದ್ದಿ, ದೀಪಗಳ ಹಬ್ಬ ದೀಪಾವಳಿಯ ಸಂಭ್ರಮಾಚರಣೆಯು ನಗರದಲ್ಲಿ ಹಲವು ಕುಟುಂಬಗಳಿಗೆ ಆತಂಕ ತಂದಿದೆ. ಪಟಾಕಿ ಸಿಡಿತದ ವೇಳೆ 3 ವರ್ಷದ ಮಗು ಸೇರಿದಂತೆ ಒಟ್ಟು 12 ಮಕ್ಕಳು ಮತ್ತು 2 ಯುವಕರು ಕಣ್ಣಿನ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮನೆಯಲ್ಲಿ ಪಟಾಕಿ ಹಚ್ಚುತ್ತಿದ್ದಾಗ 3 ವರ್ಷದ ಕಂದನ 2 ಕಣ್ಣುಗಳಿಗೆ ಹೊಗೆ ಮತ್ತು ಕಿಡಿ ತಾಗಿ ಗಂಭೀರವಲ್ಲದ ಗಾಯವಾಗಿದೆ. ಮಗುವನ್ನು ನಾರಾಯಣ ನೇತ್ರಾಲಯಕ್ಕೆ ದಾಖಲಿಸಲಾಗಿದ್ದು ವೈದ್ಯರು ಕಣ್ಣುಗಳನ್ನು ಸ್ವಚ್ಛಗೊಳಿಸಿ ಔಷಧಿ ನೀಡಿ ಹೆಚ್ಚಿನ ಆರೈಕೆ ಮಾಡ್ತಿದ್ದಾರೆ. ಶೇಖರ್ ಕಣ್ಣಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ 5 ಮಕ್ಕಳು 8 ರಿಂದ 12 ವರ್ಷದ ಒಳಗಿನವರಾಗಿದ್ದಾರೆ. 12 ವರ್ಷದ ಬಾಲಕಿಯೊಬ್ಬಳ ಕಣ್ಣಿನ ಕಾರ್ನಿಯ ಮೇಲೆ ಗಾಯ ಆಗಿರುವಂಥದ್ದು, ಕಿಡಿಗಳು ಬಿದ್ದಿರುವಂಥದ್ದು. ವೈದ್ಯರು ಯಶಸ್ವಿಯಾಗಿ ಅದನ್ನು ತೆಗೆದು ಆಂಟಿಬಯೋಟಿಕ್ ಮತ್ತು ಲೂಬ್ರಿಕೆಂಟ್ ಹನಿಗಳ ಮೂಲಕ ಚಿಕಿತ್ಸೆ ನೀಡುತ್ತಿದ್ದಾರೆ. ಇಲ್ಲಿ ದಾಖಲಾದ ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ ಎಂದು ಆಸ್ಪತ್ರೆ ಮೂಲಗಳು ಖಚಿತಪಡಿಸಿವೆ. ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಪಟಾಕಿ ಸಿಡಿತದಿಂದಾಗಿ ಬೆಂಗಳೂರಿನಲ್ಲಿ ಹಲವು ಕುಟುಂಬಗಳು ಆತಂಕಕ್ಕೆ ಒಳಗಾಗಿವೆ. ನಗರದ ಪ್ರಮುಖ ಕಣ್ಣಿನ ಆಸ್ಪತ್ರೆಗಳಲ್ಲಿ 3 ವರ್ಷದ ಮಗು ಸೇರಿದಂತೆ ಒಟ್ಟು 12 ಮಕ್ಕಳು ಮತ್ತು 2 ಯುವಕರು ಕಣ್ಣಿನ ಗಾಯಗಳಿಂದ ಚಿಕಿತ್ಸೆ ಪಡೆದಿದ್ದಾರೆ. ಹೆಚ್ಚಿನ ಮಕ್ಕಳು ಪಟಾಕಿ ನೋಡುವಾಗ ಗಾಯಗೊಂಡಿದ್ದಾರೆ. ದೆಹಲಿಯಲ್ಲೂ ಕೂಡ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೋಷಕರು ಎಚ್ಚರ ವಹಿಸಿ ಕಣ್ಣಿಗೆ ಗಾಯ ಆಗದಂತೆ ಪಟಾಕಿ ಸಿಡಿಸಬೇಕು ಮತ್ತು ತಕ್ಷಣವೇ ಗಾಯಗೊಂಡ್ರೆ ವೈದ್ಯರನ್ನ ಸಂಪರ್ಕಿಸಬೇಕು ಅನ್ನುವಂತಹ ಒಂದು ಸಲಹೆ ಕೂಡ ಈಗ ಎಲ್ಲೆಡೆ ವೈರಲ್ ಆಗ್ತಿರುವಂತದ್ದು. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ಹಾಸನಾಂಬೆಯ ಉತ್ಸವ ನಾಳೆ ಅಂದ್ರೆ ಅಕ್ಟೋಬರ್ 22ರಂದು ಅಂತ್ಯಗೊಳ್ಳಲಿದೆ. ಕಳೆದ 12 ದಿನಗಳಿಂದ ಹಾಸನ ನಗರ ದೇವಾಲಯದಲ್ಲಿ ಭಕ್ತರ ಮಹಾಪ್ರವಾಹ ಕಾಣಿಸಿಕೊಂಡಿದ್ದು, ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಹಾಸನಾಂಬೆಯ ಆಶೀರ್ವಾದ ಪಡೆಯಲು ಆಗಮಿಸಿದ್ದಾರೆ. ಅಕ್ಟೋಬರ್ 9ರಂದು ದೇವಾಲಯದ ಬಾಗಿಲು ತೆರೆಯಲ್ಪಟ್ಟ ನಂತರದಿಂದ ಈಗಾಗಲೇ 23 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದಾರೆ. ಈ ಬಾರಿ ಹಾಸನಾಂಬೆಯ ಉತ್ಸವ ಎಲ್ಲಾ ದಾಖಲೆಗಳನ್ನು ಮುರಿದಿದ್ದು, ಟಿಕೆಟ್ ಮತ್ತು ಲಡ್ಡು ಪ್ರಸಾದದ ಮಾರಾಟದ ಮೂಲಕವೇ ಒಟ್ಟು 20 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಇದು ಹಾಸನಾಂಬೆಯ ಇತಿಹಾಸದಲ್ಲೇ ಅತ್ಯಧಿಕ ಆದಾಯವಾಗಿ ದಾಖಲಾಗಿದೆ. ಏಕಾದಶಿಯಂದು ಮಾತ್ರ 4 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದರೆ, ಇತರ ದಿನಗಳಲ್ಲಿ ದಿನವೂ 2 ಲಕ್ಷಕ್ಕಿಂತ ಹೆಚ್ಚು ಜನ ಭಕ್ತಿಧಾಮಕ್ಕೆ ಆಗಮಿಸಿದ್ದಾರೆ. ಭಕ್ತರ ಜೊತೆಗೆ ಅನೇಕ ರಾಜಕೀಯ ನಾಯಕರು, ಮಠಾಧೀಶರು ಮತ್ತು ಚಿತ್ರರಂಗದ ಗಣ್ಯರು ದೇವಿಯ ದರ್ಶನ ಪಡೆದಿದ್ದಾರೆ. ಇಂದು ಮಂಗಳವಾರವಾಗಿರುವುದರಿಂದ ಹಾಸನಾಂಬೆ ದೇಗುಲದಲ್ಲಿ ಭಕ್ತರ ಸಂಚಾರ ಇನ್ನಷ್ಟು ಹೆಚ್ಚಾಗಿದೆ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ದರ್ಶನಾವಕಾಶ ಇರಲಿದ್ದು, ನೈವೇದ್ಯದ ನಂತರ ರಾತ್ರಿವರೆಗೆ ದರ್ಶನ ನಡೆಯಲಿದೆ. ನಾಳೆ ಸಂಜೆ ದೇಗುಲದ ಬಾಗಿಲು ಮುಚ್ಚಲಿದ್ದು, ಲಕ್ಷಾಂತರ ಭಕ್ತರು ಮಹಾಮಾಯಿಯಾದ ಹಾಸನಾಂಬೆಯ ಆಶೀರ್ವಾದ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. ವರ್ಷಕ್ಕೆ 1 ಬಾರಿ ಸಿಗುವ ಈ ಅಪೂರ್ವ ದರ್ಶನೋತ್ಸವ ಹಾಸನ ಜಿಲ್ಲೆಗೆ ಭಕ್ತಿ ಮತ್ತು ಸಂಭ್ರಮದ ನಿನಾದವನ್ನ ತುಂಬಿರುವಂತದ್ದು. ಇದು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.